ಐತಿಹಾಸಿಕ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ವಿಷಯಗಳು ಬಯಲಾಗ್ತಾ ಇದೆ. ನಿಧಿ ರಹಸ್ಯ ಬಿಚ್ಚಿಕೊಳ್ತಿರೋ ಹೊತ್ತಲ್ಲೇ ಜಡೇನಾಗದ ಸದ್ದು ಜೋರಾಗಿದೆ. ಇನ್ನೊಂದು ಕಡೆ ಲಕ್ಕುಂಡಿಗೆ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಲಕ್ಕುಂಡಿಯಲ್ಲಿ ಸದ್ದು ಮಾಡುತ್ತಿದೆ ಜುಟ್ಟು ಕಾಳಿಂಗ. ಹಸಿರು ಬಣ್ಣದ ನಾಗಶಿಲೆ ಪ್ರತ್ಯಕ್ಷ, ಬೆಚ್ಚಿಬಿದ್ದ ಊರಿನ ಜನ. ಲಕ್ಕುಂಡಿಯಲ್ಲಿ ಬಗದಷ್ಟು ನಿಧಿ ರಹಸ್ಯದ ಭಂಡಾರ ಬಯಲಾಗ್ತಿದೆ. ಅಸಲಿ ನಿಧಿ ಹುಡುಕಾಟ ಇವತ್ತಿನಿಂದ ಶುರುವಾಗಿದ್ದು, ಯಾವ ಕ್ಷಣದಲ್ಲಿ ಬಂಗಾರದ ಭಂಡಾರ ತೆರೆದುಕೊಳ್ಳುತ್ತೋ ಅಂತ ಜನ ಕಣ್ಣರಳಿಸಿ ಕಾಯ್ತಿದ್ದಾರೆ. 8 ರಿಂದ 9 ಅಡಿ ಆಳದಲ್ಲಿ ಶೋಧ ಕಾರ್ಯ ನಡೆಯುತ್ತಿರೋ ಹೊತ್ತಲ್ಲೇ ನಾಗಸರ್ಪದ ರಹಸ್ಯ ಬಿಚ್ಚಿಕೊಂಡಿದೆ. ನಿಧಿ ಹುಡುಕಾಟ ಶುರುವಾದ 3 ದಿನಕ್ಕೆ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿತ್ತು. ಅವತ್ತೇ ನಿಧಿಗೂ ಸರ್ಪಕ್ಕೂ ಇರೋ 10 ಸುದ್ದಿಗಳು ಹಬ್ಬಿದ್ದವು. ನಾಗಸರ್ಪದ ಕೆಂಗಣ್ಣಿಗೆ ತುತ್ತಾದವರು ಏನೆಲ್ಲ ಆಗಿದ್ದಾರೆ ಅಂತ ಲಕ್ಕುಂಡಿ ಜನರೇ ಅಚ್ಚರಿಯ ವಿಷಯಗಳನ್ನ ಬಿಚ್ಚಿಟ್ಟಿದ್ರು. ಈಗ ಇನ್ನೊಂದು ವಿಸ್ಮಯಕಾರಿ ವಿಷಯ ತೆರೆದುಕೊಂಡಿದೆ. ಹಸಿರು ಬಣ್ಣದ ನಾಗಶಿಲೆ ಪ್ರತ್ಯಕ್ಷವಾದ ಬೆನ್ನಲ್ಲೇ ಜುಟ್ಟು ಕಾಳಿಂಗನ ಸದ್ದು ಇಡೀ ಊರನ್ನೇ ಆವರಿಸಿದೆ. ನಿಧಿ ಕಾಯ್ತಿರೋದು ಬರೀ ಘಟಸರ್ಪವಲ್ಲ, ಜುಟ್ಟು ಕಾಳಿಂಗ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ನಿಧಿ ಅನ್ನೋದು ಭೂಗರ್ಭದೊಳಗೆ ಅಡಗಿರೋ ಸಂಪತ್ತಿನ ಮಾಯಾಲೋಕ. ಇದನ್ನ ಕೆಲವರು ಕಪೋಲ ಕಲ್ಪಿತ ಅಂದ್ರು, ಇನ್ನು ಕೆಲವರು ನಿಧಿ ಇರೋದು 100ಕ್ಕೆ 100 ಸತ್ಯ ಅಂದ್ರು. ಇದೆಲ್ಲದರ ಮಧ್ಯೆಯೇ ಲಕ್ಕುಂಡಿಯಲ್ಲಿ ನಿಧಿ ಪುರಾಣ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. 3 ದಿನದ ಹಿಂದೆ ನಿಧಿ ಹುಡುಕಾಟ ನಡೆಸ್ತಿರೋ ಜಾಗದಲ್ಲೇ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿತ್ತು. ಇದನ್ನ ಕಣ್ಣಾರೆ ಕಂಡ ಸ್ಥಳೀಯರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಇದು ನಿಧಿ ಕಾಯೋ ನಾಗಸರ್ಪ, ವೀರಭದ್ರೇಶ್ವರನ ಅಪರಾವತಾರ ಅಂತೆಲ್ಲ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ನಾಗಜಡೆಯ ಸಂಚಾರದ ಸದ್ದು ಜೋರಾಗಿ ಕೇಳೋದಕ್ಕೆ ಶುರುವಾಗಿದೆ. ಜಡೆ ಇರೋ ಕಾಳಿಂಗ ಸರ್ಪನಿಧಿಯನ್ನ ಕಾಯ್ತಿದೆ. ಈ ಜಾಗದಲ್ಲಿ ಜುಟ್ಟು ಕಾಳಿಂಗ ಓಡಾಡ್ತಿದೆ ಅಂತ ಊರಲ್ಲೆಲ್ಲ ಸುದ್ದಿಯಾಗಿದೆ. ಜಡೆ ಇರೋ ನಾಗಸರ್ಪ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೊಯ್ಸಳರ ಕಾಲದ ಶಿಲ್ಪಗಳಲ್ಲಿ ಈ ನಾಗಜಡೆಯನ್ನ ಇಂದಿಗೂ ಕಾಣಬಹುದು. ಹೀಗಾಗಿಯೇ ನಿಧಿ ಸುತ್ತ ನಾಗಜಡೆಯ ರಹಸ್ಯ ಸುತ್ತಕೊಂಡಿರೋದು. ನಾಗಜಡೆಯ ಸುದ್ದಿ ಊರಲ್ಲೆಲ್ಲ ಹಬ್ತಿರೋ ಹೊತ್ತಲ್ಲೇ ವಿಸ್ಮಯಕಾರಿ ನಾಗರಶಿಲೆಯೊಂದು ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಈವರೆಗೆ ಸಿಕ್ಕಿದ್ದೆಲ್ಲ ಕಪ್ಪು ಕಲ್ಲಿನ ಶಿಲೆಗಳು, ಆದ್ರೀಗ ಹಸಿರು ಬಣ್ಣದ ಮಿರಮಿರ ಮಿಂಚುವ ನಾಗಶಿಲೆಯೊಂದು ಪತ್ತೆಯಾಗಿದೆ. ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ದಿನಕ್ಕೊಂದು ನಾಗರಹಸ್ಯ ಬಿಚ್ಕೊಳ್ತಿದ್ದಂತೆ ಮೈಸೂರಿನಿಂದ ಉರಗರಕ್ಷಕರ ತಂಡ ಆಗಮಿಸಿದ್ದು, ಹಾವಿಗೆ ಕೂದಲು ಇರುತ್ತೆ ಅನ್ನೋದೆಲ್ಲ ಸುಳ್ಳು, ಇಂಥ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಎಂದಿದ್ದಾರೆ. ಸರ್ ಇಲ್ಲ ಸರ್, ಹಾವಿಗೂ ದೇವರಿಗೂ ಸಂಬಂಧ ಇಲ್ಲ. ಬಟ್ ಹಾವು ಅವಾಗವಾಗ ಮಾಸಾಂತ್ಯದಲ್ಲಿ ಅದು ಪೊರೆಗಳನ್ನ ಬಿಚ್ತಾ ಇರ್ತದೆ. ಎಲ್ಲ ಹಾವುಗಳು ಕೂಡ ನಮ್ಗಿಂತ ಕ್ಲೀನ್ ಇರ್ತದೆ ಅದು. ಹಾಗಾಗಿ ಹಾವುಗಳಲ್ಲಿ ಕೂದಿರೋದೆಲ್ಲ ಶುದ್ಧ ಸುಳ್ಳು, ಪ್ರಕೃತಿಗೆ ವಿರುದ್ಧ ಸರ್ ಅದು. 15 ದಿನದ ಹಿಂದೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಬಂಗಾರದ ಖಜಾನೆ ಸುತ್ತಕೊಂಡಿರೋ 7 ಸುತ್ತಿನ ಕೋಟೆಯನ್ನ ಭೇದಿಸೋದಕ್ಕೆ ಶುರು ಮಾಡಿದ್ದಾರೆ. ಕಳೆದ 7 ದಿನಗಳಿಂದ ಕೋಟೆ ದೇಗುಲದ ಮುಂದೆ ನಿರಂತರವಾಗಿ ಉತ್ಖನನ ನಡೆಯುತ್ತಿದೆ. ಮೊದಲ ದಿನದಿಂದಲೂ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾನೇ ಇವೆ. ಪ್ರಾಚೀನ ಕಾಲದ 16 ವಸ್ತುಗಳು ಪತ್ತೆಯಾಗಿವೆ. ಆದ್ರೆ ಈಗ ಶುರುವಾಗಿರೋ ಹುಡುಕಾಟದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ಭೂಮಿಯ 8 ರಿಂದ 10 ಅಡಿ ಆಳದಲ್ಲೇ ನಿಧಿಯ ರಹಸ್ಯ ಅಡಗಿರೋದು ಅಂತ ಹೇಳಲಾಗ್ತಿದೆ. ಹೀಗಾಗಿಯೇ ಈಗ ಅಸಲಿ ನಿಧಿ ಶೋಧ ಶುರುವಾಗಿದೆ. ಇಂದು ಪುರಾತನ ಕಾಲದ ಬಿಲ್ಲೆ, ಮೂಳೆ ಹಾಗೂ ಒಡೆದ ಮಡಿಕೆಯ ಚೂರು ಪತ್ತೆಯಾಗಿದೆ. ಅದರ ಪ್ರಕಾರ ಬರುವ ಜನವರಿ 26ರಂದು ಜಿಲ್ಲಾಡಳಿತ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಜಿಲ್ಲಾಡಳಿತವು ಪ್ರಜ್ವಲ್ ರೀತಿ ಮತ್ತು ಅವರ ಕುಟುಂಬಕ್ಕೆ ಸನ್ಮಾನ ಮಾಡಿ ಏನು ಅವರು ಭರವಸೆ ಕೊಟ್ಟಿದ್ದರು, ಏನು ಒಂದು ಜಾಗ 30 ಫುಟ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಜಾಗದ ಎಲ್ಲ ದಾಖಲೆಗಳನ್ನು ಅವತ್ತು ಕೊಡ್ತಾರಂತೇಳಿ ನಾನು ಹೇಳ್ಬೋದು ಸರ್. ಲಕ್ಕುಂಡಿಯಲ್ಲಿ ಗಗನಕ್ಕೇರಿದ ಭೂಮಿ ಬೆಲೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದೆ. ಇನ್ನೊಂದು ಕಡೆ ಇಲ್ಲಿಯ ಮಣ್ಣಲ್ಲಿ ಬಂಗಾರದ ರಹಸ್ಯವೇ ಅಡಗಿದೆ ಅನ್ನೋ ಮಾತಿದೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಭೂಮಿಯ ಬೆಲೆ ಗಗನಕ್ಕೇರಿ ನಿಂತಿದೆ. ರಾಷ್ಟ್ರೀಯ ಹೆದ್ದಾರಿ 63ರ ಅಕ್ಕಪಕ್ಕದ ಜಮೀನಿಗೆ ಬಂಗಾರದ ಬೆಲೆ ಬಂದಿದೆ. ಈ ಹಿಂದೆ 1 ಎಕರೆ ಭೂಮಿಗೆ 30 ರಿಂದ 40 ಲಕ್ಷ ಬೆಲೆ ಇತ್ತು. ಆದ್ರೀಗ 1 ಕೋಟಿಗೆ ಏರಿಕೆಯಾಗಿದೆ. ಈಗೇನು ವಿಶ್ವ ಪರಂಪರೆ ಲಿಸ್ಟಿಗೆ ಏನು ಸೇರ್ಪಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಯಾವಾಗ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ, ಈಗ 4-5 ದಿನದಿಂದ ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಅವರೆಲ್ಲ ಇಲ್ಲಿ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ಕೊಡಕತ್ತಾರ. ಈಗ ರೇಟೂ ಅದ್ರ ಡಬಲ್ ಆಗಿ ಹೋಗೈತ್ರಿ. ಈಗ
1,90,00,000 1,10,00,000 1,20,00,000 ತನ ಇದ ವಾರದಾಗ ನಮ್ಮ 3-4 ಹೊಲ ಆಸ್ತಿ ಖರೀದಿನೂ ಆಗ್ಯಾವ. ಈಗ ನೋಂದಣಿಗೂ ಹೋಗ್ಯಾವ. ಈಗ ರಿತ್ತಿ ಕುಟುಂಬಕ್ಕೆ 30x40 ನಿವೇಶನ. ಇದು ನ್ಯೂಸ್ 18 ವರದಿಗೆ ಸಿಕ್ಕ ಫಲಶ್ರುತಿ. ಲಕ್ಕುಂಡಿ ಇವತ್ತು ಇಷ್ಟು ಸದ್ದು ಮಾಡುತ್ತಿರುವುದಕ್ಕೆ ಕಾರಣವೇ ಈ ರಿತ್ತಿ ಕುಟುಂಬ. ತಾಯಿ ಮಗನಿಗೆ ಸಿಕ್ಕ ಎಲ್ಲ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇದರಲ್ಲಿ ಒಂದು ಚೂರು ಬಂಗಾರವೂ ಬೇಡ, ನಮಗೆ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಜಾಗ ಕೊಡಿ, ಜೊತೆಗೆ ಮನೆ ಕಟ್ಟಿಸ್ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಹೀಗಾಗಿ ಮುತುವರ್ಜಿ ವಹಿಸಿರೋ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು 30x40 ವಿಸ್ತೀರ್ಣದ ನಿವೇಶನ ನೀಡಲು ನಿರ್ಧಾರ ಮಾಡಿದ್ದಾರೆ. ಆ ಗ್ರಾಮ ಸಭೆಯೊಳಗೆ ಆತನಿಗೆ 30-40 ಒಂದು ನಿವೇಶನ ಕೊಡಲಿಕ್ಕೆ ನಾವೆಲ್ಲರೂ ಗ್ರಾಮ ಸಭೆಯೊಳಗೆ ನಾವು ತೀರ್ಮಾನ ಮಾಡಿ ಅದನ್ನು ಇವತ್ತು ಕೊಟ್ಟಿದ್ದೀವಿ. ಆ ಬಳಿಕ ಆ ಕುಟುಂಬಕ್ಕೆ ಇನ್ನೂ ಎಷ್ಟು ಏನು ಕೊಟ್ಟರು ಕಮ್ಮಿನ, ಇಷ್ಟಂತೂ ನಾವು ಆತನ ಕುಟುಂಬಕ್ಕೆ ಹಿಂಗೆ ಕೊಡಬೇಕು, ಇಷ್ಟು ಇದನ್ನು ಮಾಡ್ಬೇಕಂತಕ್ಕಂಥದ್ದನ್ನು ವಿಚಾರ ಇಟ್ಕೊಂಡು ಇದನ್ನು ಮಾಡಿದ್ವಿ ಸರ್. ಒಟ್ನಲ್ಲಿ ಲಕ್ಕುಂಡಿ ಅನ್ನೋದು ವಿಸ್ಮಯದ ತವರೂರಾಗಿ ಪರಿಣಮಿಸಿದ್ದು, ನಾಳೆಯಿಂದ ಅಸಲಿ ಚಿನ್ನದ ಕಹಾನಿ ತೆರೆದುಕೊಳ್ಳೋ ಸಾಧ್ಯತೆ ಇದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.